ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಗಾಗಿ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಒಂದು ಗದ್ಯ ಭಾಗ ಮಾದರಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲಿಗೆ ನಾವು ಕೊಟ್ಟಂತಹ ಒಂದು ಗದ್ಯ ಭಾಗವನ್ನು ಸ್ಪಷ್ಟವಾಗಿ ಶುದ್ಧವಾಗಿ ಓದ್ಕೊಳ್ಬೇಕು. ತದನಂತರ ಕೊಟ್ಟಿರುವಂತಹ ಪ್ರಶ್ನೆಗಳು ಯಾವುವು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲಿಗೆ ಮನುಷ್ಯನು ತಿಳುವಳಿಕೆ ಪಡೆದಂತೆ ಹೆಚ್ಚು ತಿಳಿಯಾಗಬೇಕು. ಆ ತಿಳುವಳಿಕೆ ಬಂದು ತಿಳಿಯಾಗುವುದಕ್ಕೆ ಬದಲಾಗಿ ಅವನು ಹೆಚ್ಚು ಮಲೆತು ಹೆಚ್ಚು ಬಗ್ಗಡಗೊಂಡಿದ್ದಾನೆ. ವಿದ್ಯಾವಂತರ ಸಂಖ್ಯೆ ಹೆಚ್ಚು ಇಲ್ಲದಿದ್ದ ಕಾಲದಲ್ಲಿ ಅವರ ಕಾಡುತನ ಕಾಡುತ್ತಿರಲಿಲ್ಲ, ಬದಲಾಗಿ ಹೆಚ್ಚು ಸಂಸ್ಕೃತಿ ಕಾಣುತ್ತಿತ್ತು. ಶಿಕ್ಷಣವು ಮನುಷ್ಯನ ದೃಷ್ಟಿಯನ್ನು, ಆತನ ಕ್ಷಿತಿಜವನ್ನು ವಿಸ್ತರಿಸಬೇಕು. ಆದರೆ ಇಂದಿನ ವಿಪರ್ಯಾಸವೇನೆಂದರೆ ಮನುಷ್ಯನು ಹೆಚ್ಚು ಶಿಕ್ಷಣ ಪಡೆದಂತೆ ಹೆಚ್ಚು ಕಸುಕಾಗಿ ಉಳಿದುಕೊಂಡಿದ್ದಾನೆ. ಇದು ತಿಳಿಗೊಳ್ಳಬೇಕಾದರೆ ಇಂದಿನಿಂದಲೇ ಪ್ರತಿಯೊಬ್ಬನೂ ತಿಳಿಯಾಗಬೇಕು. ಇಲ್ಲಿ ಪ್ರಶ್ನೆಗಳು ನೋಡಬಹುದು. ಮನುಷ್ಯನು ತಿಳುವಳಿಕೆ ಪಡೆದಂತೆ ಏನಾಗಬೇಕು? ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ಮೊದಲನೇ ಆಪ್ಷನ್ ಸ್ವಚ್ಛ ಆಗಬೇಕು, ಎರಡನೇದಾಗಿ ಹೆಚ್ಚು ತಿಳಿಯಾಗಬೇಕು, ಹೆಚ್ಚು ಮಲೆಯಬೇಕು, ವಿದ್ಯೆ ಹೆಚ್ಚಬೇಕು ಅಂತಿದೆ. ಇಲ್ಲಿ ಮನುಷ್ಯನ ತಿಳುವಳಿಕೆ ಪಡೆದಂತೆ ಏನಾಗಬೇಕು ಅಂದರೆ ಇಲ್ಲಿ ಹೆಚ್ಚು ತಿಳಿಯಾಗಬೇಕು ಅಂತ ಇದೆ. ನೋಡ್ಬೋದು, ಮನುಷ್ಯನ ಹೆಚ್ಚು ತಿಳುವಳಿಕೆ ಪಡೆದಂತೆ ಹೆಚ್ಚು ತಿಳಿಯಾಗಬೇಕು ಅಂತಿದೆ. ಹಾಗಾಗಿ ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ, ಇದು ಆಗುತ್ತೆ ಸರಿಯಾದ ಆನ್ಸರ್. ಇನ್ನು ಸಂಸ್ಕೃತಿ ಚೆನ್ನಾಗಿರಬೇಕೆಂದರೆ ಏನು ಮಾಡಬೇಕು? ಸಂಸ್ಕೃತಿ ಚೆನ್ನಾಗಿರಬೇಕೆಂದರೆ ಏನು ಮಾಡಬೇಕು? ಸ್ವಚ್ಛ ಬಟ್ಟೆ ಧರಿಸಬೇಕು, ಮನುಷ್ಯನು ಹೆಚ್ಚು ಶಿಕ್ಷಣ ಪಡೆಯಬೇಕು, ಕಾಡುತನ ಕಾಡಬೇಕು, ಮನುಷ್ಯನ ಕಾಡುತನ ಹೋಗಬೇಕು. ಇಲ್ಲಿ ವಾಕ್ಯಗಳು ಹೇಗಿರ್ತವೆ ಅಂದರೆ ಇವು ಸ್ವಲ್ಪ ಕ್ಲಿಷ್ಟಕರ ಇರ್ತವೆ. ನಾವು ನಿಧಾನವಾಗಿ ವಿಚಾರ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮನುಷ್ಯನ ತಿಳುವಳಿಕೆ ಪಡೆದಂತೆ ಹೆಚ್ಚು ತಿಳಿಯಾಗಬೇಕು ಅಂತ ಹೇಳಿ. ನೆಕ್ಸ್ಟು ಇಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚು ಇಲ್ಲದಿದ್ದ ಕಾಲದಲ್ಲಿ ಅವರ ಕಾಡುತನ ಕಾಡುತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ ಮನುಷ್ಯನ ಕಾಡುತನ ಹೋಗಬೇಕು, ನಾಲ್ಕನೇ ಆಪ್ಷನ್ ಇದೆಯಲ್ಲ ಅದು ಸರಿಯಾದ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟು ಮೂರನೇ ಪ್ರಶ್ನೆ, ಮನುಷ್ಯನ ದೃಷ್ಟಿ ಮತ್ತು ಕ್ಷಿತಿಜವನ್ನು ವಿಸ್ತರಿಸುವುದು ಯಾವುದು? ಇಲ್ಲಿ ಶಿಕ್ಷಣ, ಸಂಸ್ಕೃತಿ, ವಿದ್ಯಾವಂತರ ಸಂಖ್ಯೆ, ದೈನಂದಿನ ನೋಟ. ಇಲ್ಲಿ ನೋಡ್ಬೋದು, ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಶಿಕ್ಷಣವು ಮನುಷ್ಯನ ದೃಷ್ಟಿಯನ್ನು, ಆತನ ಕ್ಷಿತಿಜವನ್ನು ವಿಸ್ತರಿಸಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಇಲ್ಲಿದೆ ನೋಡ್ಬೋದು, ಮೊದಲನೇ ಆಪ್ಷನ್ ಇದೆಯಲ್ಲ ಶಿಕ್ಷಣ ಆಗುತ್ತದೆ. ಇಂದಿನ ವಿಪರ್ಯಾಸವೇನು? ಮನುಷ್ಯನು ಹೆಚ್ಚು ಗಳಿಸಿದಂತೆ ಹೆಚ್ಚು ಖರ್ಚು ಮಾಡುತ್ತಿರುವುದು. ಮನುಷ್ಯ ಹೆಚ್ಚು ಗಳಿಸಿದಂತೆ ಹೆಚ್ಚು ಖರ್ಚು ಮಾಡುತ್ತಿರುವುದು. ಮನುಷ್ಯ ದುಡಿಯದೆ ತಿನ್ನುತ್ತಿರುವುದು. ಮನುಷ್ಯ ಹೆಚ್ಚು ಶಿಕ್ಷಣ ಪಡೆದಂತೆ ಹೆಚ್ಚು ಕಸುಕಾಗಿ ಉಳಿದುಕೊಂಡಿದ್ದು. ವಿದ್ಯಾವಂತರ ಸಂಖ್ಯೆ ಕಡಿಮೆಯಾದಂತೆ ಭಾರತ ಹಿಂದುಳಿತಿರುವುದು. ಇಲ್ಲಿ ಈಗಿನ ವಿಪರ್ಯಾಸ ಕೊಟ್ಟಿದ್ದಾರೆ ನೋಡ್ರಿ. ಇಂದಿನ ವಿಪರ್ಯಾಸವೇನೆಂದರೆ ಮನುಷ್ಯನು ಹೆಚ್ಚು ಶಿಕ್ಷಣ ಪಡೆದಂತೆ ಹೆಚ್ಚು ಕಸುಗಾಗಿ ಉಳಿದುಕೊಂಡಿದ್ದಾನೆ. ನೋಡ್ಬೋದು, ಮೂರನೇ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ. ಮನುಷ್ಯ ಹೆಚ್ಚು ಶಿಕ್ಷಣ ಪಡೆದಂತೆ ಹೆಚ್ಚು ಕಸುಕಾಗಿ ಉಳಿದುಕೊಂಡಿದ್ದು. ಇನ್ನು ಗುಂಪಿಗೆ ಸೇರದ ಪದ ನೋಡ್ಬೋದು. ಇಲ್ಲಿ ಮೊದಲನೇದು ಸಂಸ್ಕೃತಿ, ಎರಡನೇದು ಶಿಕ್ಷಣ, ಮೂರನೇದು ವಿಪರ್ಯಾಸ, ನಾಲ್ಕನೇದು ತಿಳುವಳಿಕೆ. ಇಲ್ಲಿ ನೀವು ನೋಡಿದಾಗ ಈ ಪ್ಯಾರಾಗ್ರಾಫಲ್ಲಿ ಎಲ್ಲ ವಾಕ್ಯಗಳು ಬಂದಿದ್ದಾವೆ. ಅಂದರೆ ಈ ಪದಗಳು ಸಂಸ್ಕೃತಿ ಅನ್ನೋದು ಬಂದಿದೆ, ಶಿಕ್ಷಣ, ವಿಪರ್ಯಾಸ, ತಿಳುವಳಿಕೆ. ಆದರೆ ಇಲ್ಲಿ ಗುಂಪಿಗೆ ಸೇರಿದ ಪದ ಅಂದಾಗ ಇಲ್ಲಿ ಸಂಸ್ಕೃತಿ, ಶಿಕ್ಷಣ, ತಿಳುವಳಿಕೆ ಎನ್ನುವಂಥವು ವಿಶಾಲವಾದ ಅರ್ಥವನ್ನು ಹೊಂದಿರುವಂತಹ ಪದಗಳಾಗಿವೆ. ಇಲ್ಲಿ ವಿಪರ್ಯಾಸ ಅಂದರೆ ಇದು ಒಂದು ಸಣ್ಣ ಪದ, ಇದು ಸಣ್ಣದಾದ ಅರ್ಥವನ್ನು ಹೊಂದಿರುವಂತಹ ಪದ ಆಗಿರುತ್ತದೆ. ಆದ್ದರಿಂದ ಇದು ಸರಿಯಾದ ಆನ್ಸರ್ ಆಗುತ್ತದೆ. ಈ ರೀತಿಯಾಗಿ ತಾವು ಪ್ಯಾರಾಗ್ರಾಫನ್ನು ಕೊಟ್ಟಿರುವಂತಹ ಗದ್ಯ ಭಾಗವನ್ನು ಸ್ಪಷ್ಟವಾಗಿ ಓದ್ಕೊಂಡು ತದನಂತರ ಆನ್ಸರ್ಗಳನ್ನು ತಾವು ಯಾವುದನ್ನೋದನ್ನು ಕಂಡುಹಿಡಿಯಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ.